ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ಲು ಗೆಣಸಿನ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಗೆಣಸಿನ ಹೋಳಿಗೆಗೆ ಮೊದಲು ಬೇಕಾಗಿರೋ ಐಟಮ್ಮು ಗೆಣಸನ್ನು ನೋಡಿ, ಇಲ್ಲಿ ಕುಕ್ಕರ್ ಕಾಣಿಸ್ತಾ ಇದೆಯಲ್ಲ, ಕುಕ್ಕರಲ್ಲಿ ಒಂದು 2 ವಿಸಿಲ್ ಹಾಕ್ಸಿದ್ದೀನಿ ನೋಡಿರಿ. ಗೆಣಸು ಕುದ್ದಿದೆ, 2 ವಿಸಿಲ್ ಹಾಕಬೇಕು. ಯಾಕಂದರೆ ಮತ್ತೆ 3-4 ವಿಸಿಲ್ ಆಗಿಬಿಟ್ರೆ ಜಾಸ್ತಿ ಕುದ್ದುಬಿಟ್ರೆ ಹೋಳಿಗೆ ಮಾಡೋಕ್ಕೆ ಬರಲ್ಲ. ಬನ್ನಿರಿ, ಇದನ್ನು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚೆಂದಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡು ಬೆಲ್ಲ ಮಿಕ್ಸ್ ಮಾಡೋಣ. ಬನ್ನಿ, ಇದು ಸಿಪ್ಪೆ ಬಿಡಿಸೋಣ ಸ್ವಲ್ಪ ತಣ್ಣಗಾಗಿದ್ಮೇಲೆ. ನೋಡಿ, ಇವಾಗ ಗೆಣಸೆಲ್ಲ ತಣ್ಣಗಾಗಿದೆ. ಮೇಲ್ಗಡೆ ಸಿಪ್ಪೆ ತೆಗೆದು ಕೈಲೇನೆ ಇಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಗೆಣಸಿಗೆ ಒಂದು ದೊಡ್ಡ 2 ಗೆಣಸು ತೊಗೊಂಡಿದ್ದೆ ನಾನು. ಅದನ್ನು ನಮ್ಮ ಮನೇಲಿ ಕಮ್ಮಿ ಜನ ಇರೋದ್ರಿಂದ ನಾನು 2 ಗೆಣಸು ತೊಗೊಂಡಿದ್ದೀನಿ. ಜಾಸ್ತಿ ಜನ ಇರೋ ಮನೇಲಿ ಗೆಣಸು ಯಾವ ಥರ ತೊಗೊಂಡಿದ್ವಿ ಅದು ಪ್ರಮಾಣವಾಗಿ ಬೆಲ್ಲ ತೊಗೋಬೇಕು. 1 ಲೋಟ, 2 ಗೆಣಸಿಗೆ 1 ಲೋಟದಷ್ಟು ಬೆಲ್ಲ ಒಡೆದಿಟ್ಕೊಂಡಿದ್ದೀನಿ. ಇವಾಗ ಇವೆರಡೂ ಕೈಲೇನೆ ಮಿಕ್ಸ್ ಮಾಡೋಣ. ಇದೇನು ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇರಲ್ಲ, ಬೆಲ್ಲ ನೀರು ಬಿಡುತ್ತಲ್ಲ, ಕೈಲೇನೆ ಮಿಕ್ಸ್ ಮಾಡ್ಕೋಬೇಕು. ಬನ್ನಿ, ಇವಾಗ ಮಿಕ್ಸ್ ಮಾಡೋಣ. ನೋಡಿ, ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ನೀರು ಬಿಡುತ್ತಲ್ಲ, ಇದಕ್ಕೆಲ್ಲ ನೀರು ಹಚ್ಚಬಾರ್ದು. ಮತ್ತು ಕೈಲೇನೆ ಮಿಕ್ಸ್ ಮಾಡ್ಕೊಳ್ಳೋನು. ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಬೆಲ್ಲ ನೀರು ಬಿಡೋದ್ರಿಂದ ಗೆಣಸು ಯಾವ ಥರ ಮೆತ್ತಗಾಗ್ತಾ ಇದೆ ನೋಡ್ರಿ. ಕೈಲೇನೆ ಇದನ್ನೆಲ್ಲ ಮಿಕ್ಸಿ ಹಾಕೋದು. ಬೆಲ್ಲನೂ ಚೆಂದಾಗಿ ಒಡ್ಕೋಬೇಕು. ಒಂಚೂರು ಗಂಟು ಏನೋ ಉಳಿದೇ ಇರೋಂಗೆ ಚೆಂದಾಗಿ ಜಜ್ಕೊಂಡಿದ್ದೆ. ಅದನ್ನ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಅದು ಗೆಣಸು ಬೆಲ್ಲ ಮಿಕ್ಸ್ ಮಾಡ್ಕೊಂಡ್ವಲ್ಲ, ಕೈಲೇನೆ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಹಿಟ್ಟು ಕಲಸಿಟ್ಕೊಂಡಿದ್ದೀವಿ. ಇವಾಗ ಚಪಾತಿ ಹಿಟ್ಟನ್ನ ಇಷ್ಟು ಈ ಪ್ರಮಾಣವಾಗಿ ಕಲಿಸ್ಕೊಂಡಿದ್ವಿ. ಜಾಸ್ತಿ ಗಟ್ಟಿನೂ ಅಲ್ಲ, ಜಾಸ್ತಿ ಬೇಳೆ ಹೋಳಿಗೆ ಕಲಿಸ್ತೀವಲ್ಲ ಅಷ್ಟೊಂದು ಅಳಸು ಅಲ್ಲ, ಮೀಡಿಯಮಾಗಿ ಕಲಿಸಿದ್ದೀವಿ. ಒಂದು ಅರ್ಧ kg ಗೆಣಸಿಗೆ 1/4 kg ಅಷ್ಟು ಬೆಲ್ಲ ಮಿಕ್ಸ್ ಮಾಡಿದರೆ ಆಗುತ್ತೆ. ಬನ್ನಿರಿ, ಇವಾಗ ತವಾ ಬಿಸಿಗೆ ಇಟ್ಕೊಂಡಿದ್ದೀನಿ. ಯಾವ ಥರ ಮಾಡೋದು ಅಂತ ನೋಡೋಣ. ಇದು ನೋಡಿ, ಇದು ನಮ್ಮ ಸೈಡ್ ಒಬ್ಬಟ್ಟು ತಗಡು ಅಂತ ಸಿಗುತ್ತೆ. ಇದ್ರ ಮೇಲೇ ನಾವು ಒಬ್ಬಟ್ಟುಗಳನ್ನೆಲ್ಲ ಮಾಡೋದು. ಅಂದರೆ ಇವಾಗ ನೋಡಿ, ಇಷ್ಟು ತೆಳುವಾಗಿರುತ್ತೆ, ಎತ್ತಿ ಹಾಕೋಕ್ಕೂ ಈಸಿಯಾಗಿರುತ್ತೆ. ನೋಡಿ, ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಇವಾಗ ತಗಡಿಗೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದಾಳೆ. ಈ ಥರ ಎಣ್ಣೆನ ತಗಡ ಮೇಲೆ ಚೆನ್ನಾಗಿ ಹಚ್ಚಬೇಕು. ಸೇಮ್ ಒಬ್ಬಟ್ಟು ಹೋಳಿಗೆಗೆ ಯಾವ ಥರ ಹೂರ್ಣ ತುಂಬ್ಕೋತೀವಿ ಅದೇ ಥರ ಇದು ಗೆಣಸನ್ನ ಈ ಥರ ತುಂಬ್ಕೋಬೇಕು. ಮತ್ತು ಮೇಲ್ಗಡೆನೂ ಸ್ವಲ್ಪ ಎಣ್ಣೆ ಹಾಕಬೇಕು. ಇವಾಗ ಒಬ್ಬಟ್ಟಿಗೆಲ್ಲ ಯಾವ ಥರ ಎಣ್ಣೆ ಹಾಕ್ತೀವಿ ಇದಕ್ಕೂ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕು. ಇದು ನಮ್ಮ ಸೈಡ್ ಸಿಗುತ್ತೆ, ಇದು ಒಬ್ಬಟ್ಟು ತಗಡು ಅಂತ. ಇದ್ರ ಮೇಲೆ ಲಟ್ಸೋದ್ರಿಂದ ಆರಾಮಾಗಿ ಎತ್ತಿ ಹಾಕೋಕ್ಕೂ ಈಸಿಯಾಗಿರುತ್ತೆ, ಮತ್ತು ಮಾಡಬೇಕಾದ್ರೂ ಸಹ ಈಸಿಯಾಗಿ ಮಾಡ್ಕೋಬೋದು. ಪ್ರತಿಯೊಂದು ಬೇಳೆ ಒಬ್ಬಟ್ಟಾಗಲಿ, ಈ ಥರ ಗೆಣಸಿನ ಒಬ್ಬಟ್ಟು ಎಲ್ಲನೂ ನಾವು ಇದ್ರ ಮೇಲೇ ಮಾಡೋದು. ನೋಡಿರಿ, ತವಾನು ಬಿಸಿಯಾಗೈತಿ, ಎಣ್ಣೆ ಹಾಕಿದ್ದೀವಿ. ಇದಕ್ಕೆ ನೋಡಿರಿ, ಎತ್ತಿ ಹಾಕೋದು ಎಷ್ಟು ಈಸಿಯಾಗಿ ಬರುತ್ತೆ. ಇವಾಗ ತಗಡಿಂದ ಹಾಕೋದಂದ್ರೆ ಈಗ ಆರಾಮಾಗಿ ಹೋಳಿಗೆ ರೆಡಿ ಆಯಿತು. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬೇಯಿಸೋಣ. ನೋಡ್ರಿ, ಬೇಯ್ತಾ ಇದೆ. ಮತ್ತೆ ತಿರುಗಿ ಹಾಕೋತಾ ಇದ್ದೀವಿ. ಬೆಲ್ಲದ ಪ್ರಮಾಣ ನೋಡಿಬಿಟ್ಟೆ ಹಾಕಬೇಕು. ಇವಾಗ ಅರ್ಧ kg ಗೆಣಸಿಗೆ 1/4 kg ಬೆಲ್ಲ ಅಂತ ಹೇಳಿದ್ದೀನಲ್ಲ, ಯಾಕಂದರೆ ಬೆಲ್ಲದ ಪ್ರಮಾಣ ಜಾಸ್ತಿ ಆಗಿಬಿಟ್ರೆ ಈ ಹೂರ್ಣ ಸಹ ಅಳಸಾಗ್ಬಿಡುತ್ತೆ, ಅವಾಗ ಒಬ್ಬಟ್ಟು ಮಾಡೋಕ್ಕೆ ಕಷ್ಟ ಆಗುತ್ತೆ.
ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಸೇಮ್ ಇನ್ನೊಂದು ಒಬ್ಬಟ್ಟು ರೆಡಿ ಮಾಡ್ತಾಯಿದ್ದೀವಿ. ಈ ತಗಡ ಮೇಲೆ ಲಟ್ಸೋದ್ರಿಂದ ಆರಾಮಾಗಿ ಈಸಿಯಾಗಿ ಒಬ್ಬಟ್ಟು ಮಾಡೋಕ್ಕೆ ಬರದೇ ಇರೋರು ಸಹ ಈಸಿಯಾಗಿ ಮಾಡ್ಬೋದು. ಇವಾಗ ಕವರಲ್ಲೆಲ್ಲ ಕೈಲೇ ತಟ್ತೀವಲ್ಲ ಅದನ್ನೆಲ್ಲ ಈ ಒಬ್ಬಟ್ಟು ಅಂದರೆ ಅಷ್ಟು ಈಸಿಯಾಗಿ ತಟ್ಟೋಕ್ಕಾಗಲ್ಲ. ನೋಡಿ ನೀಟಾಗಿ ಎಲ್ಲ ಹೋಳಿಗೆ ಬೇಯಿತು ಎರಡು ಸೈಡು. ನೋಡ್ರಿ ಬಿಸಿ ಬಿಸಿ ಗೆಣಸಿನ ಹೋಳಿಗೆ ರೆಡಿ ಆಯಿತು. ಇದು ಬಿಸಿ ಬಿಸಿ ಇದ್ದಾಗಲೇ ತುಪ್ಪ ಹಾಕ್ಕೊಂಡು ತಿಂದರೆ ಒಳ್ಳೆ ಟೇಸ್ಟು. ನೀವು ಒಂದ್ಸರಿ ಮಾಡಿಬಿಟ್ಟು ಟೇಸ್ಟ್ ನೋಡಿ. ನನ್ನ ಚಾನಲಲ್ಲಿ ಮಾಡ್ತಾ ಇರೋ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.